ನಾರ್ಯೇಷು ಪೂಜತೆ ತತ್ರ ದೇವತಃ ಅಂತಾರೆ. ಅಂದ್ರೆ ಎಲ್ಲಿ ಮಹಿಳೆಯರು ಪೂಜಿಸಲ್ಪಡ್ತಾರೋ ಅಲ್ಲಿ ದೇವರು ನೆಲೆಸಿರ್ತಾನೆ ಎಂದರ್ಥ. ಇವತ್ತಿನ ಯುಗದಲ್ಲಿ ನಾರಿ ಶಕ್ತಿ ಅಕ್ಷರಶಃ ಉನ್ನತಿಯಲ್ಲಿದೆ. ಆದರೆ ಕಳೆದ 75 ವರ್ಷಗಳ ಹಿಂದೆ ಊಹಿಸಿ ನೋಡಿ, ಅಂತಹ ಸಂದರ್ಭದಲ್ಲಿ ತಮ್ಮ ಸಮಾಜಮುಖಿ ಕಾರ್ಯಗಳನ್ನು ಆರಂಭಿಸಿದ ಓರ್ವ ಗಟ್ಟಿಗಿತ್ತಿಯ ಯಶೋಗಾಥೆ ಇದು. ಮಂಡ್ಯ ಅಂದರೆ ಅದು ಇಡೀ ಇಂಡಿಯಾದಲ್ಲೇ ಸದ್ದು ಮಾಡುತ್ತೆ. ಮಂಡ್ಯದ ಹಳೆ ತಲೆಮಾರಿನವ್ರಿಗೆ ಹೊನ್ನಲ್ಗೇಗೌಡ ಮತ್ತು ಮಂಡ್ಯ ಕೆಂಪಮ್ಮ ಅನ್ನೋ ಹೆಸರುಗಳು ಪಾರ್ವತಿ ಪರಮೇಶ್ವರರಿದ್ದ ಹಾಗೆ. ಅಂತಹ ನಾಗಮಂಗಲದ ಬೆಕಳೆ ಗ್ರಾಮದಿಂದ ಬಂದ ಈ ನಾರಿ ಶಕ್ತಿ ಇವತ್ತು ನೂರಾರು ಹೆಣ್ಮಕ್ಕಳಿಗೆ ದಾರಿ ತೋರಿಸಿದೆ. ಅಂದಹಾಗೆ ಅವರ ಹೆಸರು ಡಾಕ್ಟರ್ ಅನುಶ್ರೀ ದೇವಿ, ಸಾಮಾಜಿಕ ನಾಯಕಿ, ಸಮಾಜ ಸೇವಕಿ. ಸುದ್ದಿಗಾಗಿ ಸೇವೆ ಮಾಡಲಿಲ್ಲ, ಸೇವೆ ಮಾಡಿಯೇ ಸುದ್ದಿಯಾದವರು. ಅನುಶ್ರೀ ದೇವಿಯವರ ಜೀವನದ ಪಯಣವೇ ಒಂದು ಅನನ್ಯ. ತಾಯಿ ಮನಸ್ಸಿನ ಅನುಶ್ರೀ ದೇವಿಯವರ ಸಾಮಾಜಿಕ ಕಾರ್ಯಗಳ ಮಾದರಿಗಳ ಬಗ್ಗೆ ಹೇಳೋದಾದ್ರೆ, ಅನಾಥ ಮಕ್ಕಳನ್ನ ಕಂಡ್ರೆ ಬಟ್ಟೆ ಕೊಡಿಸುವ ಮಹಾತಾಯಿ, ನೂರಾರು ಮಕ್ಕಳಿಗೆ ಕಾಲೇಜು ಶುಲ್ಕ ಕಟ್ಟಿದವರು, ಪ್ರತಿ ವರ್ಷ ಅನ್ನದಾನ, ವಿದ್ಯಾರ್ಥಿಗಳಿಗೆ ನೋಟು ಪುಸ್ತಕ ವಿತರಣೆ, ಆರೋಗ್ಯ ಶಿಬಿರ, ಹೀಗೆ ಸದಾ ಒಂದಿಲ್ಲೊಂದು ಸಮಾಜಮುಖಿ ಕಾರ್ಯಗಳೊಂದಿಗೆ ಜನರೊಟ್ಟಿಗೆ ನಿರಂತರವಾಗಿ ಸಂಪರ್ಕದಲ್ಲಿರೋ ಮನಸ್ಥಿತಿ ಇವರದ್ದು. ಆದರೂ ಇದೇನು ಮಹಾಬೇಡಿ ಅಂದ್ಕೊಂಡ್ರ, ದೇವಸ್ಥಾನಕ್ಕೆ ಒಂದು ಗಡಿಯಾರ ಕೊಟ್ಟರು, ತಮ್ಮ ಹೆಸರು ಹಾಕಿಕೊಳ್ಳೋ ಜನರ ಮಧ್ಯೆ ಇಷ್ಟೆಲ್ಲ ಕಾರ್ಯಗಳನ್ನ ಮಾಡಿದ್ರು, ಯಾವುದೇ ಪ್ರಚಾರದ ಹಂಗಿಲ್ಲ. ಬಲಗೈನಲ್ಲಿ ಮಾಡಿದ ದಾನ ಎಡಗೈಗೆ ತಿಳಿಯಬಾರದು ಅನ್ನೋ ನಿಷ್ಕಲ್ಮಶ ಮನಸ್ಥಿತಿ ಇವರದ್ದು. ಎಂತಹ ಮಹಾನ್ ಮಾನವತಾವಾದಿ, ಸಮಾಜಮುಖಿ ಅನುಶ್ರೀ ದೇವಿಯವರ 2002ರಿಂದ ಸಾಮಾಜಿಕ ಜೀವನದಲ್ಲಿ ನಿರಂತರವಾಗಿದ್ದಾರೆ. ಸಂಸ್ಥೆ ಕಟ್ಟುವುದು ದೊಡ್ಡದಲ್ಲ, ಕಳಂಕವಿಲ್ಲದೆ ನಡೆಸುವುದು ದೊಡ್ಡದು. 2006ರಲ್ಲಿ ಅನುಶ್ರೀ ದೇವಿಯವರ ಚಾರಿಟಬಲ್ ಟ್ರಸ್ಟ್ ಪ್ರಾರಂಭವಾಯಿತು. ಶಿಕ್ಷಣಕ್ಕೆ ಬೆಂಬಲ, ಮಹಿಳಾ ಸಬಲೀಕರಣ, ಗ್ರಾಮೀಣ ಅಭಿವೃದ್ಧಿ, ಸ್ವಾವಲಂಬನೆ ಟ್ರಸ್ಟ್ನ ಮೂಲ ಧ್ಯೇಯಗಳು. 2007ರಲ್ಲಿ ಮೊದಲ ವಾರ್ಷಿಕೋತ್ಸವ ಸಮಾರಂಭಕ್ಕೆ ಹಲವು ಮಹಾಮಂತ್ರಿ ಮಹೋದಯರು, ಉನ್ನತ ಅಧಿಕಾರಿಗಳು ಭಾಗವಹಿಸಿದರು. ಅಂದಿನ ಕಾರ್ಯಕ್ರಮ ನಡೆದಿದ್ದು ಬೆಂಗಳೂರಿನ ಟೌನ್ ಹಾಲ್ನಲ್ಲಿ. ಅವತ್ತು ಪ್ರಧಾನ ಆಕರ್ಷಣೆಯಾಗಿ ಬಂದದ್ದು ಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮಿಗಳು. ಅವತ್ತು ಬಾಲಗಂಗಾಧರನಾಥರು ಹೇಳಿದ ಮಾತಿದೆಯಲ್ಲ, ಅದನ್ನು ಅಕ್ಷರಶಃ ಪಾಲಿಸಿದ್ದಾರೆ ಈ ತಾಯಿ. ಅಂದಹಾಗೆ ಅಂದು ಶ್ರೀಗಳು ಹೇಳಿದ್ದು, ಸಂಸ್ಥೆ ಕಟ್ಟುವುದು ದೊಡ್ಡದಲ್ಲ, ಅದನ್ನು ಕಳಂಕರಹಿತವಾಗಿ ನಡೆಸಬೇಕು. ಅಂದಿನಿಂದ ಆ ಮಾತನ್ನು ಆಗಿಯೇ ಪಾಲಿಸಿದ್ದಾರೆ. ಸಾಕಷ್ಟು ಬಿಸ್ನೆಸ್ ಮಾಡಿದ್ದಾರೆ. ಅನ್ನಪೂರ್ಣೇಶ್ವರಿ ಚಾರಿಟಬಲ್ ಟ್ರಸ್ಟ್ ಪೋಷಕರು ಕೂಡ ಇವರು. ಅಲ್ಲಿಗೆ ನೂರಾರು ಮಹಿಳೆಯರಿಗೆ ಸ್ವಾವಲಂಬಿ ಜೀವನವನ್ನು ಕಟ್ಟಿಕೊಟ್ಟಿದ್ದಾರೆ. ಬಾಬಾ ಭಕ್ತೆಯ ದೈವಿಕ ನಡೆ ಎನ್ನೋ ಬಾಬಾ ಮೇಲೆ ಅನುಶ್ರೀ ದೇವಿಯವರದ್ದು ಬಂಧಗಳ ಮೀರಿದ ಸಂಬಂಧ. ಮೊದಲು ಮಹಿಳೆಯರನ್ನ ಬಸ್ ಮಾಡಿ ಶಿರಡಿಗೆ ಕರೆದೊಯ್ತಿದ್ರು. ಅಲ್ಲಿಂದ ಬಾಬಾ ಮೂರ್ತಿಯೊಂದನ್ನ ತಂದ್ರು. ಬಾಬಾ ಅವರ ಸಾಕ್ಷಾತ್ ದರ್ಶನವಾಯಿತು. ಇದೆಷ್ಟು ಬಾಬಾರೊಂದಿಗಿನ ಅನುಶ್ರೀ ದೇವಿಯವರ ಸಂಬಂಧದ ಸರಳಿ ಬಂಧನ. ಇದರ ಬಗ್ಗೆ ಮತ್ತಷ್ಟು ವಿವರಗಳು ಮುಂದೆ ಬರಲಿವೆ. ಇಂತಹ ಅನನ್ಯ ಭಕ್ತೆ ರಾಜಕೀಯವಾಗಿಯೂ ಸೈ ಎನಿಸಿಕೊಂಡವರೇ.
2010ರಲ್ಲಿ ಕಾರ್ಪೊರೇಟರ್ ಚುನಾವಣೆಗೆ ನಿಂತರು. ಒಂದರ್ಥದಲ್ಲಿ ಈ ತಾಯಿಯದ್ದು ಒಂದು ಅದ್ಭುತ ಪಯಣ. ಈ ತಾಯಿಯ ಕನಸಿನ ಬಾಬಾ ದೇವಸ್ಥಾನಕ್ಕೆ ಈಗ 9ನೇ ವಾರ್ಷಿಕೋತ್ಸವದ ಸಂಭ್ರಮ. ಅನುಶ್ರೀ ದೇವಿಯವರ ಕಾರ್ಯಗಳು ಇನ್ನೂ ಮುಂದುವರಿಯಲಿ. ಬಾಬಾ ಕೃಪೆ ಇವರ ಮೇಲಿರಲಿ. ಯಾಕೆಂದ್ರೆ ಯಶಸ್ಸು ಮತ್ತು ಸಕಾರ್ಯಗಳು ನಿಲ್ದಾಣಕ್ಕೆ ಸೀಮಿತವಾಗಿರಬಾರದು. ಅದು ನಿರಂತರ ಪಯಣವಾಗಿರಬೇಕು.